ಹಾಯ್ ನಮಸ್ತೆ ಎಲ್ರಿಗೂ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಮನಸ್ಸಿದ್ದರೆ ಮಾರ್ಗ. ನಿಮ್ಗೇನಾದರೂ ಬೆಳಗ್ಗೆ ಬೇಗ ಹೇಳೋದ್ರಿಂದ ನಿಮಗೆ ಟೈಮ್ ಸೇವ್ ಆಗುತ್ತಂದರೆ ಮನಸ್ಸು ಮಾಡಿರಿ. ಕರೆಕ್ಟಾ? ಈಗ ತುಂಬ ಜನರಿಗೆ ಮನಸ್ಸಿದ್ದರೆ ಮಾರ್ಗ ಅಂತೇಳಿ ನೀವೇನಾದರೂ ಮನಸ್ಸು ಮಾಡಿ ರಾತ್ರಿ ವಿಚಾರ ಮಾಡಿ ಮಲಗಿದ್ರಂದರೆ ಬೆಳಗ್ಗೆ ಬೇಗ ಹೇಳ್ತಾರೆ. ನೆಕ್ಸ್ಟು, ನೀವು ಅಂಡರ್ ವೇಟ್ ಇದ್ರಿ, ಅದು ನಿಮ್ಗೆ ಇಷ್ಟ ಆಗ್ತಿಲ್ಲ, ನನ್ನ ಐಡಲ್ ವೇಟ್ ಬರಬೇಕಂತ ಆಸೆ ಇತ್ತಂದರೆ ಮನಸ್ಸಿತ್ತು ಕೆಲಸ ಸ್ಟಾರ್ಟ್ ಮಾಡಿ. ನೀವು ಓವರ್ ವೇಟ್ ಇದ್ದೀರಿ, ನಿಮ್ಗೆ ಅದು ಇಷ್ಟ ಆಗ್ತಿಲ್ಲ ಅಂದರೆ ನೀವು ಐಡಲ್ ವೇಟ್ ಬರಬೇಕು ಅಂತ ಹೇಳಿದ್ರೆ ಮನಸ್ಸು ಮಾಡಿ. ಇವತ್ತು ಈ ವರ್ಷ ನೀವೇನು ಸಂಪಾದನೆ ಮಾಡ್ತಾ ಇದ್ದೀರಿ, ಆ ಸಂಪಾದನೆ ನಿಮಗೆ ನಿಮ್ಮ ಖರ್ಚಿಗೆ ಸಾಲ್ತಿಲ್ಲ, ನಿಮ್ಗೆ ಜಾಸ್ತಿ ಬೇಕಂತ ಏನಾದರೂ ಇತ್ತು ಅಂದರೆ, ಏನಾದ್ರು ಮನಸ್ಸು ಮಾಡಿದ್ರೆ ಅಂದರೆ ಕೆಲಸ ಸ್ಟಾರ್ಟ್ ಮಾಡಿ. ಯಾವತ್ತಿಗೂ ಇದು ಇವತ್ತಿಗೂ ತಪ್ಪಾಗಲ್ಲ. ಮನಸ್ಸಿದ್ದರೆ ಮಾರ್ಗ ಅಂತೇಳಿ. ಹಾಗಾಗಿ ಆ ಮನಸ್ಸು ಮಾರ್ಗ ಸಕ್ಸಸ್ಫುಲ್ ಆಗಬೇಕಂದ್ರೆ ನಂದು ವೈಯಕ್ತಿಕವಾದಂಥ ಕೆಲವು ಅಭಿಪ್ರಾಯ ಹೇಳ್ತೀನಿ. ನೀವು ಯಾವ 5 ಜನರ ಮಧ್ಯೆ ಇದ್ದೀರಿ, ವೆರಿ ವೆರಿ ಇಂಪಾರ್ಟೆಂಟ್. 5 ಜನ ಯಾರು ಅಂತ ನೋಡಿ. ನೀವು ಏನಾಗಬೇಕು ಅಂತಿದ್ದೀರಿ, ಆಲ್ರೆಡಿ 5 ಜನ ಆಗಿದ್ರು ಅಂದರೆ ನೀವು 6ನೇ ವ್ಯಕ್ತಿ ಆಗ್ತೀರಿ. ನೀವೇನೋ ಆಗಬೇಕಾಗಿದೆ, ನಿಮ್ಮ ಜೊತೆಗೆ ಇರೋ 5 ಜನ, ಇವರು ನೀವಿದ್ದೀರಿ, ಇವರು 5 ಜನನು ಈ ಥರ ವ್ಯಕ್ತಿಗಳು ಇಲ್ಲ ಅಂದಾಗ ನೀವು ಆಗಲಿ ಸಾಧ್ಯನೇ ಇಲ್ಲ. ಇದು ನನ್ನ ಅಭಿಪ್ರಾಯ. ಹಾಗಾಗಿ ನಾನು 2013ರಿಂದ ಈಚೆ ಕಡೆಗೆ ಈ 5 ಜನರ ಮಧ್ಯೆ ಇರೋದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಾನು ಡೈಲಿ ಬೆಳಗ್ಗೆ ಈ 5 ಜನರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಈ 5 ಜನ ಯಾರು ಅಂತ ಹೇಳಿದ್ರೆ, ಇವರ ಅಭಿಮಾನಿಗಳು ಭಾಳ ಜನ ಇದ್ದಾರೆ. ನಾನು ಅವರ ಅಭಿಮಾನಿನೂ ಹಾಗೇನೆ. ಅವ್ರು ಏನು ಮಾಡ್ತಾರೆ ಅದು ಫಾಲೋ ಮಾಡ್ತೀನಿ. 5 ಜನರಲ್ಲಿ ಎಲ್ಲರೂ ಐಡಲ್ ವೇಟ್ ಇರ್ತಾರೆ. ಈ 5 ಜನರಲ್ಲಿ ತುಂಬ ಜನರಿಗೆ ಹೆಲ್ಪ್ ಮಾಡೋ ಮನೋಭಾವ ಇದೆ. ಈ 5 ಜನರು ಶ್ರೀಮಂತಿದ್ದಾರೆ ಮತ್ತು 5 ಜನರಿಗೆ ಫ್ಯಾಮಿಲಿ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ತಾರೆ. ಇವರಿಗೆ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕಂತ ಆಸೆ. ಈ ಡ್ರೀಮ್ ಪೀಪಲ್ಸ್ ಇವರೆಲ್ಲರೂ. ಮತ್ತು ಈ 5 ಜನರಿಗೆ ದೇಶ ವಿದೇಶ ಸುತ್ತಬೇಕಂತ ಆಸೆ. ಕಲೀಲಿಕ್ಕೆ ತುಂಬ ಹಂಬಲ್ ಇವ್ರ ಹತ್ರ, ಕಲಿಬೇಕಂತ ಅನಿಸುತ್ತೆ. ಹೀಗಾಗಿ 5 ಜನ ಇವರೇನು ಅಂದ್ಕೊಂಡ್ರು ಇವರು ಸಾಧನೆ ಮಾಡ್ತಿದ್ದಾರೆ. ನಾನು ಇವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ನೀವು ಹುಡುಕಿ ನಿಮ್ಮ 5 ಜನ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಫಾಲೋ ಮಾಡಿ. ಆಗ ಮನಸ್ಸಿದ್ರೆ ಮಾರ್ಗ ಆಗಲು ಸ್ಟಾರ್ಟ್ ಆಗುತ್ತೆ. ಓಕೆ, ನೀವು ಮನಸ್ಸು ಮಾಡಿರಿ ಈ 5 ಜನ ಇಲ್ಲ, ನೀವು ಮನಸ್ಸು ಮಾಡಿರಿ 5 ಜನ ಹುಡುಕ್ತಾ ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ತುಂಬ ಜನರಿಗೆ ಹೆಲ್ಪ್ ಆಗ್ಬೋದು.